ಚಿತ್ರದುರ್ಗದಲ್ಲಿ ಗ್ಯಾಸ್ ಸರ್ವರ್ ಸಮಸ್ಯೆ ಆಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ 3 ದಿನಗಳಿಂದ ಬುಕಿಂಗ್ ಆಗ್ತಾ ಇಲ್ಲ. ಗ್ಯಾಸ್ ಗೃಹ ಬಳಕೆ ಅಡುಗೆ ಅನಿಲ ಸಿಗದೇ ಇರುವಂತಹ ಭೀತಿಯಲ್ಲಿದ್ದಾರೆ ಜನ. ನಮಗೂ ಕೂಡ ಸಿಗುತ್ತೋ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕಥೆ ಏನು ಹಾಗಾದ್ರೆ? ಕೆಲವೊಬ್ರು ಹೆಚ್ಚಾಗಿ ಬುಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ರೆ, ಕೆಲವರು ಬುಕ್ಕಿಂಗೇ ಆಗ್ತಾ ಇಲ್ಲ. ಸರಿ, ಸುಮಾರು 3 ದಿನಗಳಾಯ್ತಂತೆ. 3 ದಿನಗಳಿಂದಲೂ ಕೂಡ ಇದೇ ಕತೆ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಗ್ಯಾಸ್ ಏಜೆನ್ಸಿ ಮುಂದೆನೆ ಜಮಾಯಿಸಿಬಿಟ್ಟಿದ್ದಾರೆ. ಚಳ್ಳಕೆರೆ ಇಂಡಿಯನ್ ಏಜೆನ್ಸಿಯ ಮುಂದೆ ಜಮಾಯಿಸಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿದ್ದಾರೆ ಜನ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಯಾಕೆ ತಗೊಳ್ತಾ ಇಲ್ಲ, ಏನು ಅಂತ ಕೇಳೋಣ ಅಂತ ಗ್ಯಾಸ್ ಏಜೆನ್ಸಿ ಹತ್ರ ಬಂದಿದ್ದಾರೆ. ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ 3 ದಿನಗಳಿಂದ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ಅನಿಲ ಸಿಗದ ಭೀತಿಯಲ್ಲಿ ಜನ ಇದ್ದಾರೆ. ಅಲ್ಲಿ ಅಡುಗೆ ಅನಿಲ ಬುಕ್ ಮಾಡಿ ಬನ್ನಿ ಅಂತ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಬುಕ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅದ್ಯಾಕೆ ಅಂತಂದರೆ ಸರ್ವರ್ ಸಮಸ್ಯೆ, ಆಮೇಲೆ ಸರಿ ಆಗುತ್ತೆ, ಆದ ತಕ್ಷಣ ಬುಕ್ಕಿಂಗ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯ ಮುಂದೆ ನಿಂತಿರುವಂಥ ಜನರನ್ನು ನೋಡಿ, ಅವರೆಲ್ಲರೂ ಕೂಡ ಇನ್ನೇನು 1-2 ದಿನದಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ ಅಥವಾ ಕೆಲವೊಬ್ಬರದ್ದು ಖಾಲಿ ಆಗಿರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ, ಎಮರ್ಜೆನ್ಸಿಯಾಗಿ ಬೇಕಾಗಿರುತ್ತೆ. 3 ದಿನಗಳಿಂದ ಬುಕ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗ್ತಾ ಇಲ್ಲ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂಥ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ತೆರೆದೂ ಇಲ್ಲ, ಓಪನ್ನೂ ಆಗಿಲ್ಲ. ಓಪನಿಂಗ್ ಟೈಮ್ನ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. 3 ದಿನ ಕೆಳಗೆ ಬಂದು ಹೋಗ್ತಾ ಇದ್ವಿ. ಅವು ಬುಕ್ ಫೋನ್ ಮಾಡಿರೋನು ಎತ್ತಂಗಿಲ್ಲ, ಮಾಡಂಗಿಲ್ಲ, ಏನೂ ಆಗಂಗಿಲ್ಲ. ಊಟದ್ದು ಇಲ್ಲಿ ಗ್ಯಾಸಿಂದ ಊಟ ಅಡುಗೆ ಮಾಡೋಕ್ಕೆ ಸಿಲಿಂಡ್ರು ಪ್ರಾಬ್ಲಮ್ ಆಗೈತೆ. ಇವ್ರೇನು ಕಿವಕ್ಕೆ ಹಾಕಿಮಲ್ಲ ಮಾಡಂಗಿಲ್ಲ ನೋಡಿ. ಏನು ಹೇಳ್ತಾರೆ ಕೇಳೋದಕ್ಕೆ? ಅವ್ರನ್ನೇನು ಕೇಳಂಗಿಲ್ಲ. ಬುಕ್ ಮಾಡ್ರಿ ಅಂತಾರೆ, ಬುಕ್ ಮಾಡಿದ್ರೆ ಅಲ್ಲಿ ಹೋಗಂಗೇ ಇಲ್ಲ. ಈ ಎಷ್ಟು ದಿನ ಸಮಸ್ಯೆ ಕಾಡ್ತೈತೆ? ಸೋಮವಾರದಿಂದ ನಾನು ಬುಕ್ಕಿಂಗ್ ಆಗ್ತಿಲ್ವಾ? ಬುಕ್ಕಿಂಗ್ ಆಗ್ತಿಲ್ಲ, ಅದೇನು ಮೆಸೇಜು ಬರಂಗಿಲ್ಲ. ಈಗ ಮೆಸೇಜನು ಬರ್ತಿಲ್ವ, ಈಗ DSC ನಂಬರ್ ಬರಬೇಕು. DSC ನಂಬರ್ ಬಂದು ಆ OTP ಬಂದ್ರೇ ನಾವು ಸಿಲಿಂಡರ್ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಬುಕ್ ಮಾಡಿದರೆ ಅದು ಬುಕ್ಕಿಂಗೇ ಆಗ್ತಾ ಇಲ್ಲ. ಅದು ಈ ಥರ ಹಿಂಗೆ ಸಮಸ್ಯೆ, ಭಾಳ ಸಮಸ್ಯೆ. ಈ ಸಮಸ್ಯೆ ಕಾಡ್ತೈತೆ? ಈ ಸಮಸ್ಯೆ ಅಂತಂದ್ರೆ ಈಗ ಒಂದು ವಾರದಿಂದನೂ ನಮಗೆ ಸಮಸ್ಯೆ ಆಗೈತೆ. ಬುಕ್ಕಿಂಗೇ ಆಗ್ತಾ ಇಲ್ಲ. ಅದು ಬುಕ್ ಇಲ್ದಲ್ಲಿ ಕೊಡಲ್ಲ. ಈ ಬುಕ್ ಇಲ್ದಲೇನೆ ನಾವು ಕೊಡಲ್ಲ. ಯಾವ ಕಾರಣಕ್ಕೂ DSC ನಂಬರ್ ಬೇಕು ಅಂತ. ಚಿತ್ರದುರ್ಗದಲ್ಲಿ ಗ್ಯಾಸ್ ಸರ್ವರ್ ಸಮಸ್ಯೆ ಆಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ 3 ದಿನಗಳಿಂದ ಬುಕಿಂಗ್ ಆಗ್ತಾ ಇಲ್ಲ. ಗ್ಯಾಸ್ ಗೃಹ ಬಳಕೆ ಅಡುಗೆ ಅನಿಲ ಸಿಗದೇ ಇರುವಂತಹ ಭೀತಿಯಲ್ಲಿದ್ದಾರೆ ಜನ. ನಮಗೂ ಕೂಡ ಸಿಗುತ್ತೋ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕಥೆ ಏನು ಹಾಗಾದ್ರೆ? ಕೆಲವೊಬ್ರು ಹೆಚ್ಚಾಗಿ ಬುಕ್ಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ರೆ, ಕೆಲವರು ಬುಕ್ಕಿಂಗೇ ಆಗ್ತಾ ಇಲ್ಲ. ಸರಿ, ಸುಮಾರು 3 ದಿನಗಳಾಯ್ತಂತೆ. 3 ದಿನಗಳಿಂದಲೂ ಕೂಡ ಇದೇ ಕತೆ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಗ್ಯಾಸ್ ಏಜೆನ್ಸಿ ಮುಂದೆನೆ ಜಮಾಯಿಸಿಬಿಟ್ಟಿದ್ದಾರೆ. ಚಳ್ಳಕೆರೆ ಇಂಡಿಯನ್ ಏಜೆನ್ಸಿಯ ಮುಂದೆ ಜಮಾಯಿಸಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿದ್ದಾರೆ ಜನ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಯಾಕೆ ತಗೊಳ್ತಾ ಇಲ್ಲ, ಏನು ಅಂತ ಕೇಳೋಣ ಅಂತ ಗ್ಯಾಸ್ ಏಜೆನ್ಸಿ ಹತ್ರ ಬಂದಿದ್ದಾರೆ. ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ 3 ದಿನಗಳಿಂದ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ಅನಿಲ ಸಿಗದ ಭೀತಿಯಲ್ಲಿ ಜನ ಇದ್ದಾರೆ. ಅಲ್ಲಿ ಅಡುಗೆ ಅನಿಲ ಬುಕ್ ಮಾಡಿ ಬನ್ನಿ ಅಂತ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಬುಕ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅದ್ಯಾಕೆ ಅಂತಂದರೆ ಸರ್ವರ್ ಸಮಸ್ಯೆ, ಆಮೇಲೆ ಸರಿ ಆಗುತ್ತೆ, ಆದ ತಕ್ಷಣ ಬುಕ್ಕಿಂಗ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯ ಮುಂದೆ ನಿಂತಿರುವಂಥ ಜನರನ್ನು ನೋಡಿ, ಅವರೆಲ್ಲರೂ ಕೂಡ ಇನ್ನೇನು 1-2 ದಿನದಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ ಅಥವಾ ಕೆಲವೊಬ್ಬರದ್ದು ಖಾಲಿ ಆಗಿರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ, ಎಮರ್ಜೆನ್ಸಿಯಾಗಿ ಬೇಕಾಗಿರುತ್ತೆ. 3 ದಿನಗಳಿಂದ ಬುಕ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗ್ತಾ ಇಲ್ಲ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂಥ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ತೆರೆದೂ ಇಲ್ಲ, ಓಪನ್ನೂ ಆಗಿಲ್ಲ. ಓಪನಿಂಗ್ ಟೈಮ್ನ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. 3 ದಿನ ಕೆಳಗೆ ಬಂದು ಹೋಗ್ತಾ ಇದ್ವಿ. ಅವು ಬುಕ್ ಫೋನ್ ಮಾಡಿರೋನು ಎತ್ತಂಗಿಲ್ಲ, ಮಾಡಂಗಿಲ್ಲ, ಏನೂ ಆಗಂಗಿಲ್ಲ. ಊಟದ್ದು ಇಲ್ಲಿ ಗ್ಯಾಸಿಂದ ಊಟ ಅಡುಗೆ ಮಾಡೋಕ್ಕೆ ಸಿಲಿಂಡ್ರು ಪ್ರಾಬ್ಲಮ್ ಆಗೈತೆ. ಇವ್ರೇನು ಕಿವಕ್ಕೆ ಹಾಕಿಮಲ್ಲ ಮಾಡಂಗಿಲ್ಲ ನೋಡಿ. ಏನು ಹೇಳ್ತಾರೆ ಕೇಳೋದಕ್ಕೆ? ಅವ್ರನ್ನೇನು ಕೇಳಂಗಿಲ್ಲ. ಬುಕ್ ಮಾಡ್ರಿ ಅಂತಾರೆ, ಬುಕ್ ಮಾಡಿದ್ರೆ ಅಲ್ಲಿ ಹೋಗಂಗೇ ಇಲ್ಲ. ಈ ಎಷ್ಟು ದಿನ ಸಮಸ್ಯೆ ಕಾಡ್ತೈತೆ? ಸೋಮವಾರದಿಂದ ನಾನು ಬುಕ್ಕಿಂಗ್ ಆಗ್ತಿಲ್ವಾ? ಬುಕ್ಕಿಂಗ್ ಆಗ್ತಿಲ್ಲ, ಅದೇನು ಮೆಸೇಜು ಬರಂಗಿಲ್ಲ. ಈಗ ಮೆಸೇಜನು ಬರ್ತಿಲ್ವ, ಈಗ DSC ನಂಬರ್ ಬರಬೇಕು. DSC ನಂಬರ್ ಬಂದು ಆ OTP ಬಂದ್ರೇ ನಾವು ಸಿಲಿಂಡರ್ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಬುಕ್ ಮಾಡಿದರೆ ಅದು ಬುಕ್ಕಿಂಗೇ ಆಗ್ತಾ ಇಲ್ಲ. ಅದು
ಈ ತರ ಹಿಂಗೆ ಸಮಸ್ಯೆ ಬಹಳ ಸಮಸ್ಯೆ ಎಷ್ಟು ದಿನದಿಂದ ಈ ಸಮಸ್ಯೆ ಕಾಡ್ತಾ ಇತ್ತು ಅಲ್ಲಿಗೆ? ಈ ಸಮಸ್ಯೆ ಅಂತಂದ್ರೆ ಈಗ ಒಂದು ವಾರದಿಂದನೂ ನಮಗೆ ಸಮಸ್ಯೆ ಆಗೈತೆ. ಬುಕ್ಕಿಂಗ್ನೇ ಆಗ್ತಾ ಇಲ್ಲ ಅದು. ಬುಕ್ ಇಲ್ದಲ್ಲಿ ಇವ್ರು ಕೊಡಲ್ಲ. ಈ ಬುಕ್ ಇಲ್ದಲೇನೆ ನಾವು ಕೊಡಲ್ಲ. ಯಾವ ಕಾರಣಕ್ಕೂ DSC ನಂಬರ್ ಬೇಕು ಅಂತ ಚಿತ್ರದುರ್ಗದಲ್ಲಿ ಗ್ಯಾಸ್ ಸರ್ವರ್ ಸಮಸ್ಯೆ ಆಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ. 3 ದಿನಗಳಿಂದ ಬುಕಿಂಗ್ ಆಗ್ತಾ ಇಲ್ಲ ಗ್ಯಾಸ್. ಗೃಹ ಬಳಕೆ ಅಡುಗೆ ಅನಿಲ ಸಿಗದೇ ಇರುವಂತಹ ಭೀತಿಯಲ್ಲಿದ್ದಾರೆ ಜನ. ನಮಗೂ ಕೂಡ ಸಿಗುತ್ತೋ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕಥೆ ಏನು ಹಾಗಾದ್ರೆ? ಕೆಲವೊಬ್ರು ಹೆಚ್ಚಾಗಿ ಬುಕ್ಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ರೆ, ಕೆಲವರು ಬುಕ್ಕಿಂಗೇ ಆಗ್ತಾ ಇಲ್ಲ. ಸರಿ, ಸುಮಾರು 3 ದಿನಗಳಾಯ್ತಂತೆ. 3 ದಿನಗಳಿಂದಲೂ ಕೂಡ ಇದೇ ಕತೆ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಗ್ಯಾಸ್ ಏಜೆನ್ಸಿ ಮುಂದೆನೆ ಜಮಾಯಿಸಿಬಿಟ್ಟಿದ್ದಾರೆ. ಚಳ್ಳಕೆರೆ ಇಂಡಿಯನ್ ಏಜೆನ್ಸಿಯ ಮುಂದೆ ಜಮಾಯಿಸಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿದ್ದಾರೆ ಜನ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಯಾಕೆ ತಗೊಳ್ತಾ ಇಲ್ಲ, ಏನು ಅಂತ ಕೇಳೋಣ ಅಂತ ಗ್ಯಾಸ್ ಏಜೆನ್ಸಿ ಹತ್ರ ಬಂದಿದ್ದಾರೆ. ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ 3 ದಿನಗಳಿಂದ ಗ್ಯಾಸ್ ಬುಕ್ ಆಗ್ತಾ ಇಲ್ಲ, ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ಅನಿಲ ಸಿಗದ ಭೀತಿಯಲ್ಲಿ ಜನ ಇದ್ದಾರೆ ಅಲ್ಲಿ. ಅಡುಗೆ ಅನಿಲ ಬುಕ್ ಮಾಡಿ ಬನ್ನಿ ಅಂತ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಬುಕ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅದ್ಯಾಕೆ ಅಂತಂದರೆ ಸರ್ವರ್ ಸಮಸ್ಯೆ, ಆಮೇಲೆ ಸರಿ ಆಗುತ್ತೆ, ಆದ ತಕ್ಷಣ ಬುಕ್ಕಿಂಗ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯ ಮುಂದೆ ನಿಂತಿರುವಂಥ ಜನರನ್ನು ನೋಡಿ, ಅವರೆಲ್ಲರೂ ಕೂಡ ಇನ್ನೇನು 1-2 ದಿನದಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ ಅಥವಾ ಕೆಲವೊಬ್ಬರದ್ದು ಖಾಲಿ ಆಗಿರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ, ಎಮರ್ಜೆನ್ಸಿಯಾಗಿ ಬೇಕಾಗಿರುತ್ತೆ. 3 ದಿನಗಳಿಂದ ಬುಕ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗ್ತಾ ಇಲ್ಲ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂಥ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ತೆರೆದೂ ಇಲ್ಲ, ಓಪನ್ನೂ ಆಗಿಲ್ಲ. ಓಪನಿಂಗ್ ಟೈಮ್ನ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. 3 ದಿನ ಕೆಳಗೆ ಬಂದು ಹೋಗ್ತಾ ಇದ್ವಿ. ಅವು ಬುಕ್ ಫೋನ್ ಮಾಡಿರೋನು ಎತ್ತಂಗಿಲ್ಲ, ಮಾಡಂಗಿಲ್ಲ, ಏನೂ ಆಗಂಗಿಲ್ಲ. ಊಟದ್ದು ಇಲ್ಲಿ ಗ್ಯಾಸಿಂದ ಊಟ ಅಡುಗೆ ಮಾಡೋಕ್ಕೆ ಸಿಲಿಂಡ್ರು ಪ್ರಾಬ್ಲಮ್ ಆಗೈತೆ. ಇವ್ರೇನು ಕಿವಕ್ಕೆ ಹಾಕಿಮಲ್ಲ ಮಾಡಂಗಿಲ್ಲ ನೋಡಿ. ಏನ್ ಹೇಳ್ತಾರೆ ಕೇಳಿದ್ಕೆ? ಅವ್ರನ್ನೇನು ಕೇಳಂಗಿಲ್ಲ. ಬುಕ್ ಮಾಡ್ರಿ ಅಂತಾರೆ, ಬುಕ್ ಮಾಡಿದ್ರೆ ಅಲ್ಲಿ ಹೋಗಂಗೇ ಇಲ್ಲ. ಈ ಎಷ್ಟು ದಿನ ಈ ಸಮಸ್ಯೆ ಕಾಡ್ತಾ ಇತ್ತು? ಸೋಮವಾರದಿಂದ ನಾನು ಬುಕ್ಕಿಂಗ್ ಆಗ್ತಿಲ್ವಾ? ಬುಕ್ಕಿಂಗ್ ಆಗ್ತಿಲ್ಲ, ಅದೇನು ಮೆಸೇಜು ಬರಂಗಿಲ್ಲ. ಈಗ ಮೆಸೇಜನು ಬರ್ತಿಲ್ವ. ಈಗ DSC ನಂಬರ್ ಬರಬೇಕು. DSC ನಂಬರ್ ಬಂದು ಆ OTP ಬಂದ್ರೇನೆ ನಾವು ಸಿಲಿಂಡರ್ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಬುಕ್ ಮಾಡಿದ್ರೆ ಅದು ಬುಕ್ಕಿಂಗೇ ಆಗ್ತಾ ಇಲ್ಲ ಅದು. ಈ ತರ ಹಿಂಗೆ ಸಮಸ್ಯೆ ಬಹಳ ಸಮಸ್ಯೆ ಎಷ್ಟು ದಿನದಿಂದ ಈ ಸಮಸ್ಯೆ ಕಾಡ್ತಾ ಇತ್ತು ಅಲ್ಲಿಗೆ? ಈ ಸಮಸ್ಯೆ ಅಂತಂದ್ರೆ ಈಗ ಒಂದು ವಾರದಿಂದನೂ ನಮಗೆ ಸಮಸ್ಯೆ ಆಗೈತೆ. ಬುಕ್ಕಿಂಗ್ನೇ ಆಗ್ತಾ ಇಲ್ಲ ಅದು. ಬುಕ್ ಇಲ್ದಲ್ಲಿ ಇವ್ರು ಕೊಡಲ್ಲ. ಈ ಬುಕ್ ಇಲ್ದಲೇನೆ ನಾವು ಕೊಡಲ್ಲ. ಯಾವ ಕಾರಣಕ್ಕೂ DSC ನಂಬರ್ ಬೇಕು ಅಂತ ಚಿತ್ರದುರ್ಗದಲ್ಲಿ ಗ್ಯಾಸ್ ಸರ್ವರ್ ಸಮಸ್ಯೆ ಆಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ. 3 ದಿನಗಳಿಂದ ಬುಕಿಂಗ್ ಆಗ್ತಾ ಇಲ್ಲ ಗ್ಯಾಸ್. ಗೃಹ ಬಳಕೆ ಅಡುಗೆ ಅನಿಲ ಸಿಗದೇ ಇರುವಂತಹ ಭೀತಿಯಲ್ಲಿದ್ದಾರೆ ಜನ. ನಮಗೂ ಕೂಡ ಸಿಗುತ್ತೋ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕಥೆ ಏನು ಹಾಗಾದ್ರೆ? ಕೆಲವೊಬ್ರು